ಮತ್ತೆ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಇವಾಗ ನೀವು ಹೇಳ್ತಾ ಇದ್ರಿ ಮಾಟ ಮಂತ್ರ ಮಾಡಿದ್ರೆ ಅವ್ರ ಮುಖ ಕಾಣಿಸುತ್ತೆ ಅಂತ. ಅವ್ರ ಮುಖ ಕಾಣಿಸೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳ್ತೀರಾ? ಖಂಡಿತವಾಗಿ ಹೇಳ್ತೀರಿ. ಈಗ ಮಾಟ ಮಾಡಿಸೋರ್ ಮುಖ ಅಂಜಿನದಲ್ಲಿ ಬಂದ್ಬಿಡುತ್ತೆ, 100% ಬರುತ್ತೆ. ಇನ್ ಕೇಸ್ ನೋಡಿ ಯಾವಾಗ ಬರುತ್ತೆ ಮುಖ ಅಂದ್ರೆ, ಒಬ್ಬ ವ್ಯಕ್ತಿಗೆ ಮಾಟ ಪ್ರಯೋಗ ಮಾಡಿಸಿದಾಗ ಅದು ಪ್ರಭಾವ ಆ ವ್ಯಕ್ತಿಗೆ ಬೀರಿದಾಗ ಮಾತ್ರ ಅದು ತೋರಿಸುತ್ತೆ ಹೌದು ಅಂತ. ಆಮೇಲೆ ಯಾರಂತ ತೋರಿಸುತ್ತೆ. ಇದು ಯಾರು ಮಾಟ ಪ್ರಯೋಗ ಮಾಡಿಸಿದ್ರೆ ಅಂತ ತೋರಿಸೋದ್ರಿಂದ ಒಂದು ಉಪಯೋಗ ಏನು? ಒಂದು ಮಾಟ ಪ್ರಯೋಗ ಮಾಡಿಸೋರಿಗೆ ಎಚ್ಚರಿಕೆ ಸಿಗುತ್ತೆ. ನೀವು ಏನೇ ಒಂದು ಸಮಸ್ಯೆಗಳು ಮಾಡಿದ್ರೆ ಸಹ ಇಲ್ಲಿ ಅಂಜಿನದಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಮಾಟ ಮಾಡಿಸೋರು ಎಚ್ಚರಿಕೆಯಿಂದ ಇರ್ರಿ ಒಂದು. ಎರಡನೇದ್ದು, ಅವರು ಆ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನ ಆಮೇಲೆ ಮುಂಜಾಗ್ರತೆಗಳನ್ನ ವಹಿಸ್ಕೋಬಹುದು ಈ ಮೂಲಕ. ಇವಾಗ ಒಬ್ರು ಕಾಲರ್ ಇದ್ದಾರೆ. ದರ್ಶನ್ ಅವರೇ ನಮಸ್ಕಾರ. ದರ್ಶನ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ, ನೀವೇ ಹೇಳಿ. ನಾವು ಜನಶ್ರೀಯಿಂದ ಕಾಲ್ ಮಾಡ್ತಾ ಇದ್ವಿ. ನೀವು ಕರೆ ಮಾಡಿದೀರಾ ಅಂಜನಾ ಭವಿಷ್ಯ ಕಾರ್ಯಕ್ರಮಕ್ಕೆ. ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಹಲೋ ಮಾತಾಡಿ. ಓಕೆ, ಕರೆ ಕಟ್ಟಾಗಿದೆ. ನೀವು ಅದೇ ಮಾಟ ಮಂತ್ರದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಅದೇ ಈಗ ಯಾವ ವ್ಯಕ್ತಿ ಮಾಡಿದ್ರೆ ಅಂತ ಗೊತ್ತಾಗ್ಬಿಟ್ರೆ ಆ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರಕ್ಕೆ ಒಂದು. ಎರಡನೇದ್ದು, ಯಾರೇ ಮಾಟ ಪ್ರಯೋಗ ಮಾಡಿದ್ರು ಅಂಜನ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಈ ಮಾಟ ಪ್ರಯೋಗ ಮಾಡುವಂತವ್ರು ಸಹ ಎಚ್ಚರಿಕೆಯಿಂದ ಇರ್ತಾರೆ ಅಲ್ವಾ. ಇದರಿಂದ ಏನಾಗುತ್ತೆ, ಜನಗಳಿಗೂ ಸಹ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಇದು ಮಾಟ ಪ್ರಯೋಗ ಮಾಡಿರ್ತಕ್ಕಂಥ ಮುಖಗಳು ಬರುತ್ತೆ ನೋಡಿ. ನಮ್ಮ ಶಾಸ್ತ್ರಗಳಲ್ಲಿ ಸಾಕಷ್ಟು ಶಾಸ್ತ್ರಗಳಿದೆ ನಮ್ಗೆ ಅಲ್ವಾ. ಯಾವುದೇ ಶಾಸ್ತ್ರದಲ್ಲಿ ಸಹ ಯಾರು ಮಾಡಿದಾರೆ ಅಂತಂದು ಯಾವ ಶಾಸ್ತ್ರದಲ್ಲಿ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಅಂಜನಿಂದ ಮಾತ್ರ ಕಂಡುಹಿಡಿಯಕ್ಕೆ ಸಾಧ್ಯ ಅಂತ ನಾ ಗಂಟಾಗೋಕ್ಷವಾಗಿ ನಾ ಹೇಳಬಲ್ಲೆ. ಓಕೆ, ಇನ್ನು ಡೇಟ್ ಆಫ್ ಬೇರೆ ಎಲ್ಲ ಜ್ಯೋತಿಷ್ಯದಲ್ಲಿ ನೋಡಿದ್ರೆ ಡೇಟ್ ಆಫ್ ಬರ್ತ್ ಬೇಕು, ಸಮಯ ಬೇಕು, ಅದೆಲ್ಲ ಬೇಕು. ಅದೆಲ್ಲ ಇಲ್ಲದೆ ಇಲ್ಲಿ ಹೇಗೆ ನೀವು ಸಮಸ್ಯೆಗೆ ನಿಖರವಾಗಿ ಪರಿಹಾರ ಹೇಳ್ತೀರಾ ಅಂತ? ನೋಡಿ, ನಮ್ಗೆ ಈಗ ಉದಾಹರಣೆಗೆ ಜಾತಕಕ್ಕೆ ಸಂಬಂಧಪಟ್ಟಂಗೆ ನೋಡ್ಬೇಕಂತಂದ್ರೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಬೇಕು. ಆದ್ರೆ ನಮ್ಮ ಅಂಜನ ನೋಡ್ಬೇಕಾದ್ರೆ, ಅಂಜನ ಪ್ರಶ್ನೆಗಳಿಗೆ ಕೇಳ್ಬೇಕಾದ್ರೆ ಅವರ ತಾಯಿ ಹೆಸರಿದ್ರೆ ಸಾಕು. ಯಾವ ತಾಯಿ ಗರ್ಭದಿಂದ ಅವ್ರು ಜನಿಸಿದಾನೆ ಆ ತಾಯಿ ಹೆಸರು ಮತ್ತು ಅವರು ಪ್ರಶ್ನೆ ಕೇಳ್ತಕ್ಕಂಥವ್ರ ಹೆಸರು ಹಿಡಿದು ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಬಟ್ ಉಳಿದ ಜನರಲ್ ಆಗಿ ಉದಾಹರಣೆಗೆ ನ್ಯೂಮರಾಲಜಿ ಪ್ರಕಾರ ನಾವು ಮತ್ತು ಈ ಜ್ಯೋತಿಷಾಸ್ತ್ರ ಪ್ರಕಾರ ಪ್ರಶ್ನೆಗಳನ್ನ ಕೇಳ್ಬೇಕಾದ್ರೆ ಅವ್ರದ್ದೆಲ್ಲ ನೋಡ್ತೀವಿ, ಜಾತಕ ನೋಡ್ಬೇಕಾಗತ್ತೆ, ಅವ್ರ ಕುಂಡ್ಲಿ ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ನೋಡ್ತೀವಿ. ನಾನು ನಮ್ಮ ಕಡೆ ಬಂದಿರತಕ್ಕಂಥ ಜನಗಳಿಗೆ ಕೆಲವೊಂದಿಷ್ಟು ಜನರಲ್ ಪ್ರೆಡಿಕ್ಷನ್ಸ್ ಕೊಡ್ಬೇಕಾದ್ರೆ ಅದನ್ನೆಲ್ಲ ನಾನು ನೋಡ್ತೀನಿ. ನಿಮ್ಗೆ ಯಾವ ಒಳ್ಳೆ ದಿನ ಆಗಿಬರುತ್ತೆ, ಯಾವ ವಾರ ಆಗಿಬರುತ್ತೆ, ಯಾವ ಡೇಟಲ್ಲಿ ನೀವು ಒಳ್ಳೆ ಕೆಲಸ ಮಾಡಬೇಕು, ಇವನ್ನೆಲ್ಲ ನಾನು ಜನರಲ್ ಪ್ರೆಡಿಕ್ಷನ್ ಕೊಡ್ತಾ ಇರ್ತೀನಿ. ಬಟ್ ನನ್ನ ಮುಖ್ಯವಾದ ಇಂಟೆನ್ಷನ್ ಏನು, ಅಂಜನ ಅನ್ನೋ ಒಂದು ವಸ್ತು, ಒಬ್ಬ ಅದ್ಭುತವಾಗಿರತಕ್ಕಂಥ ಒಂದು ಮಾಂತ್ರಿಕ ವಸ್ತು ಎಲ್ರಿಗೂ ಗೊತ್ತಾಗಬೇಕು, ಇದರ ಪ್ರಯೋಜನ ಎಲ್ಲರೂ ಪಡೆಯಬೇಕು ಅನ್ನೋದಕ್ಕೋಸ್ಕರ ಅಂಜನ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದು ಮುಖ್ಯವಾಗಿರತಕ್ಕಂಥ ಒಂದು ವಿಷಯ. ಇವಾಗ ಒಬ್ರು ಕಾಲರ್ ಇದ್ದಾರೆ. ಖಂಡಿತ. ಸುಜಾತ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಮ್ಮ? ಬ್ಯಾಂಗ್ಳೂರಿಂದ. ಓಕೆ, ನಿಮ್ ಸಮಸ್ಯೆ ಹೇಳಿ. ಅದು ಸ್ವಲ್ಪ ನಂದು ಮ್ಯಾರಿಡ್ ಲೈಫ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ಅದಕ್ಕೆ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ನಿಮ್ಮ ಅಮ್ಮನ ಹೆಸರು ಹೇಳಿಮಾ. ಸಾರಿ, ನಿಮ್ಮ ಅಮ್ಮನ ಹೆಸರು ಹೇಳಿ, ತಾಯಿ ಹೆಸರು ಹೇಳಿ. ಸಾಕಮ್ಮ. ಓಕೆ, IT ಅವರು ಉತ್ತರಿಸ್ತಾರೆ. ಸುಜಾತ ಅವ್ರು ನಮಸ್ತೆ. ನಮಸ್ತೆ ಸರ್. ಮದುವೆಗೆ ಎಷ್ಟು ವರ್ಷ ಆಯ್ತು ತಮ್ದು? 1.5 ವರ್ಷ ಆಯ್ತು. ಈ 1.5 ವರ್ಷ ಆಗಿದೆಯಾ? ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಆಗ್ತಿದೆ ಅಲ್ವಾ? ಹೌದು. ಇದು ಅವಾಗ ಮದುವೆ ಆದಾಗಿಂದ ಆಗ್ತಿದೆ, ಇತ್ತೀಚೆಗೆ ಆಗ್ತಿದೆಯಾ? ಇಲ್ಲ, ಮದುವೆ ಆದಾಗ್ಲಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಲ್ವಾ? ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಬಿಡಿ ದಯವಿಟ್ಟು. ಈ ಸಮಸ್ಯೆಗೆ ನಿಮ್ಗೆ ಪರಿಹಾರ ಇದೆಯಲ್ಲ, ಮತ್ತು ನಿಮ್ಮ ಯಜಮಾನರು ನಿಮ್ ಜೊತೆ ಮುಂದೆ ಹೊಂದಾಣಿಕೆಯಿಂದ ಹೋಗ್ತಾರಂತ ಒಂದು ಪ್ರಶ್ನೆ ತಿಳ್ಕೊಂಡ್ಬಿಡಿ. ಓಕೆನಾ? ಅದೊಂದು ಸ್ವಲ್ಪ ಗಮನ ಇಟ್ಟು ನೋಡೋಣ. ಓಕೆ, ಅದೇ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು, ಕರೆಕ್ಟಾಗಿ ಹೇಳ್ಬೇಕು. ಓಂ ಜಾದುರಾಜ ಮಂತ್ರ ಕಾನ್ಸಂಟ್ರೇಷನ್ ಮಾಡಬೇಕು. ತಾತ ಸಾಕಮ್ಮವ್ರ ಮಗಳು ಸುಜಾತ ಅವರ ಯಜಮಾನ್ರು ಮುಂದೆ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತಾರಾ? ಬೇಗ ಹೊಂದ್ಕೊಂಡು ಹೋಗ್ತಾರಾ? ಸುಜಾತ ಅವ್ರ ಸಂಸಾರಕ್ಕೆ ಮಾಂತ್ರಿಕವಾಗಿ ಯಾವ್ದಾದ್ರು ಸಮಸ್ಯೆಗಳಾಗಿದೆಯಾ? ಇಲ್ಲಂತ ಬರ್ತಾ ಇದೆಯಾ? ಓಕೆ, ಸುಜಾತ ಅವರೇ ಕೇಳಿಸ್ಕೊಂತ ಇದ್ದೀರಾ? ಒಂದು, ನಿಮ್ಗೆ ನಿಮ್ಮ ಯಜಮಾನರು ಮುಂದೆ ನಿಮ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಸ್ವಲ್ಪ ಕಾಯಿರಿ ತಾಳ್ಮೆಯಿಂದ. ಈಗ ಮದುವೆ ಆಗಿರ್ತಕ್ಕಂಥದ್ದು ಇನ್ನೂ 1.5 ವರ್ಷ, ತುಂಬಾ ಲಾಂಗ್ ಪೀರಿಯಡ್ ಏನಲ್ಲ. ಅದಕ್ಕೆ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗ್ಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿ ಮಾಂತ್ರಿಕವಾದ ಸಮಸ್ಯೆಗಳು ನಿಮ್ಮ ಸಂಸಾರಕ್ಕೆ ತಗಲಿಲ್ಲ. ಇದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೋ ಅಂತ ನನ್ನೊಂದು ಅಭಿಪ್ರಾಯ. ಮತ್ತೆ ಇದು ಸ್ವಲ್ಪ ಸಮಯ ಆದಂಗೆಲ್ಲ ಖಂಡಿತವಾಗಿ ಸರಿ ಹೋಗುತ್ತೆ. ಈ ಸದ್ಯಕ್ಕೆ ಆಗದೆ ಇರ್ಬೋದು, ಟೈಮ್ ಆದಂಗೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪರಿಹಾರ ಹೇಳ್ಬೋದು. ನೀವು ಒಂದು ವ್ರತ ಬರುತ್ತೆ, ಆ ವ್ರತ ನೀವು 21 ಡೇಸ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನನ್ನ ಕಡೆ ಬಂದ್ರೆ ಆ ವ್ರತ ಯಾವ್ದು ಅಂತ ಹೇಳ್ಕೊಡ್ತೀನಿ ನಾನು. ಆ ವ್ರತನ 21 ಡೇಸ್
ಬನ್ನಿ ಮರಕ್ಕೆ ನಾವು ದಿನಾಲು ಪ್ರದಕ್ಷಿಣೆ ಹಾಕೋದು ಇರುತ್ತೆ, ಮತ್ತು ಒಂದು ಯಂತ್ರ ಬರುತ್ತೆ, ಆ ಯಂತ್ರ ಕಟ್ಕೊಂಡು ಬನ್ನಿ ಮರಕ್ಕೆ 21 ಡೇಸ್ ನಾವು ಹೇಳೋದ್ರಿಂದ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಬಲ್ಲೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ನಾನ್ ದೆಹಲಿಯಿಂದ ಮೇಡಮ್ ವರ್ಕ್ ಮಾಡ್ತೇನೆ, ದೆಹಲಿಯಿಂದ ಮಾಡ್ತಿದ್ದೀನಿ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಹಾ ಮೇಡಮ್, ನನಗೆ 2 ಹೆಣ್ಮಕ್ಳು ಇದಾವೆ ಮೇಡಮ್. ಓಕೆ. ಹಾ ಮೇಡಮ್, ನನಗೆ ಈಗ ಒಂದು ಗಂಡು ಮಗು ಬೇಕಂತ ಇದೆ, ಅದು ಇದೆಯಾ ನಮಗೆ ಸಂಭಾವನೆ ಅಂತ ಹೇಳಿ ಕೇಳ್ತೀವಿ. ಓಕೆ, ನಿಮ್ ತಾಯಿ ಹೆಸರು ಹೇಳಿ ಸರ್. ನಾಗರತ್ನಮ್ಮ ಅಂತ ಮೇಡಮ್. ಓಕೆ, IIT ಅವರು ಉತ್ತರಿಸ್ತಾರೆ. ಕುಮಾರಸ್ವಾಮಿ ಅವರು ನಮಸ್ತೆ. ನಮಸ್ಕಾರ ಸರ್. ದೆಹಲಿಯಿಂದ ಮಾಡ್ತಾ ಇದ್ದೀರಾ ಸರ್ ಫೋನು? ಹೌದು ಸರ್, ಹೌದು ಸರ್. ಸಂತೋಷ. ತಾವು ಪ್ರಶ್ನೆ ಏನ್ ಕೇಳ್ತಿದ್ದೀರಾ, ನಮಗೆ ಗಂಡು ಮಗು ಆಗತ್ತೆ ಅಲ್ಲ ಅಂತ ಕೇಳ್ತಿದ್ದೀರಲ್ವಾ? ಹೌದು ಸರ್, ಈಗ ಪ್ರೆಗ್ನೆಂಟ್ ಇದಾರೆ ಸರ್ ಮಿಸಸ್. ನೋಡಿ, ಒಂದು ಸರ್ 2 ಹೆಣ್ಮಕ್ಳು ಇದಾರೆ ಸರ್, ನನಗೆ ಈ ಗಂಡು ಮಕ್ಳು ಆಗುತ್ತೆ. ಓಕೆ ಓಕೆ, ಸಂತೋಷ. ಬಟ್ ಒಂದು ವಿಷಯ ತಿಳ್ಕೊಂಬಿಡಿ, ಗಂಡು ಮಕ್ಳು ಆಗ್ತಾವಲ್ಲ, ಈಗ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದಾರೆ, ಅವ್ರಿಗೆ ಯಾವ ಮಗ ಆಗುತ್ತೆ, ಗಂಡಾಗುತ್ತೆ, ಹೆಣ್ಣಾಗುತ್ತೆ ಅಂತ ನೀವು ಕೇಳಕ್ಕೆ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ಉತ್ತರಗಳು ಕೊಡಲ್ಲ. ಕಾನೂನು ರೀತಿ ಸಹ ಇದು ಅಪರಾಧ ಆಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಅಂಜನೆ ಹಾಕಲ್ಲ. ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳೋದು ಬೇಡ. ದೇವ್ರು ಖಂಡಿತ ಗಂಡು ಮಗನೇ ನಿಮ್ಗೆ ಕರುಣಿಸ್ಲಿ ಅಂತ ನಾನು ಈ ಮೂಲಕ ದೇವ್ರನ್ನ ನಾನೇ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. IIT ಅವರೇ, ಇಷ್ಟೊತ್ತು ನಮಗೆ ಅಂಜನಾ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಹಾಗೆ ನಮ್ಮ ಕೇಳುಗರ ಕರೆಗಳಿಗೂ ಕೂಡ ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ಉದಯ್ ಕಿರಣ್, ನಿಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಅಂಜನಾ ಭವಿಷ್ಯ. ಮತ್ತೆ ಮುಂದಿನ ಶನಿವಾರ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ. ಪ್ರಮುಖವಾಗಿ ನಿಮಗೆ ಯಾವೆಲ್ಲ ಸಮಸ್ಯೆಗಳು ಕಾಡ್ತಾ ಇತ್ತು, ಎಷ್ಟು ವರ್ಷದಿಂದ ಆ ಸಮಸ್ಯೆಯಿಂದ ನರಳುತ್ತಾ ಇತ್ತು? ಸ್ಕಿನ್ ಪ್ರಾಬ್ಲಮ್ಗೆ ಒಂದು ವರ್ಷದಿಂದನೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದ್ದೀನಿ. ಏನೇ ನೋವಾಗಲಿ ಅದಕ್ಕೆ ಫಸ್ಟು ಸಾಫ್ಟ್ವೇರ್ ಕಾರಣ ಆಗಿರುತ್ತೆ, ಅಂದರೆ ನಮ್ಮ ಆತ್ಮ. ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಅಲ್ಲೇನೂ ಆಗಲಿಲ್ಲ ಅಂತಂದರೆ ಇಲ್ಲಿಗೆ ಬನ್ನಿ. ಸುಮ್ಮನೆ ಬಂದರೆ ಸಾಲದು, ಜೊತೆಗೆ ನಂಬಿಕೆ ಅನ್ನೋದು ಜೋಬಲ್ಲಿ ಇಟ್ಕೊಬರ್ಬೇಕು. ಇನ್ನು ಯಾವ ರೀತಿಯ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಚಿಕಿತ್ಸೆಗಳಿದೆ? ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕತೆ. ಇಂದು ಸಂಜೆ 7:30ಕ್ಕೆ.